ಒಟ್ಟಿಗೆ 6 ಹಾವುಗಳಲ್ಲ. ಸ್ನೇಹಿತರಿಗೆ ನಮಸ್ಕಾರ. ಈಗಷ್ಟೇ ಒಂದು ಕರೆ ಬಂತು ನನಗೆ. ಇಲ್ಲೇ ಕಲ್ಯಾಣಪುರ ಸಮೀಪ ಒಂದು ಪ್ರದೇಶದ ಒಂದು ಮನೆಯ ಅಂಗಳದಲ್ಲಿ ಒಂದು 6-7 ಹಾವುಗಳು, ಸಣ್ಣ ಸಣ್ಣ ಹಾವುಗಳು ಓಡಾಡ್ತಾ ಇವೆ, ನಮ್ಗೆ ಭಯ ಆಗ್ತಾ ಇದೆ ಸರ್ ಅಂತ ಹೇಳಿದರು. ನನಗೊಂದು ಸಣ್ಣ ವೀಡಿಯೋ ಮಾಡಿ ಹಾಕಿ ಆ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ. ಅವರು ತಕ್ಷಣ ವೀಡಿಯೋ ಕಾಲ್ ಮಾಡಿದರು. ನೋಡುವಾಗ ಅದು ಬಫ್ ಸ್ಟ್ರೈಪ್ಡ್ ಕೀಲ್ ಬ್ಯಾಕ್, ಅಂದರೆ ಹಳದಿ ರೇಖೆಯ ಹುಲ್ಲು ಹಾವು ಅಂತ ಕರಿತೀವಿ. ನೈಬ ಅಂತ ಕೂಡ ಕುಂದ ಕನ್ನಡದಲ್ಲಿ ಕರೀತಾರೆ. ತುಳುವಲ್ಲಿ ಪಗೆಲ ಅಥವಾ ಪಗಲೆ ಅಂತ ಕೂಡ ಕರೀತಾರೆ. ವಿಷರಹಿತ ಹಾವು. ಈ ಹಾವಿನ ಹಿಂದೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ನಾನು. ಒಂದು ಹಾವಿಗೆ ಪೆಟ್ಟಾದರೆ ಅದು ಒಂದಷ್ಟು ಹಾವುಗಳು, 8-10 ಹಾವುಗಳು ಆ ಪ್ರದೇಶಕ್ಕೆ ಬರ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಆ ಪೆಟ್ಟಾದ ಹಾವು ಅಥವಾ ಹೆಣ್ಣು ಹಾವು ಬೆದೆಗೆ ತಯಾರಾಗಿದ್ದರೆ ಒಂದು ಫೆರಮೋನ್ ಅಂತೇಳಿ ಒಂದು ಆರ್ಡರನ್ನು ಲೀಕ್ ಮಾಡ್ತದೆ. ಅದರ ಪರಿಮಳಕ್ಕೆ, ಅದರ ವಾಸನೆಗೆ ಆ ವಠಾರದಲ್ಲಿರುವಂಥ 7, 10, 12 ಗಂಡು ಹಾವುಗಳು ಕೂಡ ಆ ಜಾಗಕ್ಕೆ ಬಂದು ಹೆಣ್ಣನ್ನು ಮಿಲನ ಆಗುವಂಥ ಒಂದು ಪ್ರಕ್ರಿಯೆ ನಡೀತದೆ. ಇದರಿಂದ ನಮ್ಮ ವಠಾರದಲ್ಲಿ ಯಾರಿಗೂ ಯಾವುದೇ ಅಪಾಯವನ್ನು ಈ ಹಾವುಗಳು ಮಾಡೋದಿಲ್ಲ. ಕೈಯಲ್ಲಿ ಹಿಡಿದ್ರೂ ಕಚ್ಚುವಂಥ ಸ್ವಭಾವ ಇಲ್ಲ. ನಾನೀಗ ಹಿಡಿದು ತೋರಿಸ್ತೀನಿ. ಅವರಿಗೆ ಹೋಗಿ ಮನವರಿಕೆ ಮಾಡಿ ಹಾವನ್ನು ಹಿಡಿದು ಅವರ ಪರಿಸರದಲ್ಲೇ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ. ಇದೀಗ ಮಾರ್ಚ್ನಿಂದ ಸಾಮಾನ್ಯ ನವೆಂಬರ್ ತಿಂಗಳವರೆಗೆ ಈ ಹಾವುಗಳ ಮಿಲನ ಕಾಲ ಶುರುವಾಗ್ತದೆ, ಸಂತಾನೋತ್ಪತ್ತಿ ಕಾಲ ಶುರುವಾಗ್ತದೆ. ಹಾಗಾಗಿ ನಮ್ಮ ವಠಾರದಲ್ಲಿ ಈ ಹಾವುಗಳು ಇದ್ದಷ್ಟು ಬಹಳ ನಮಗೆ ಉಪಯುಕ್ತ. ನಮ್ಮ ಗಾರ್ಡನು ಅಥವಾ ಉದ್ಯಾನವನವನ್ನು ಸಂರಕ್ಷಣೆ ಮಾಡುವಲ್ಲಿ ಈ ಹಾವುಗಳ ಪಾತ್ರ ಕೂಡ ಬಹಳ ಮುಖ್ಯ ಆಗಿರ್ತದೆ. ಅನೇಕ ರೀತಿಯ ಕ್ರಿಮಿ ಕೀಟಗಳು ನಮ್ಮ ವಠಾರದಲ್ಲಿ, ನಮ್ಮ ಗಾರ್ಡನಲ್ಲಿ ಉತ್ಪತ್ತಿಯಾಗುವಂಥ ಜೀವಿಗಳನ್ನು ಈ ಹಾವುಗಳು ತಿಂದು ಅವುಗಳ ವಂಶವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮೂಲಕ ನಮ್ಮ ಪರಿಸರ ಸಂರಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತವೆ. ಹಾಗಾಗಿ ಈ ಹಾವಿನ ಬಗ್ಗೆ ಭಯ ಬೇಡ, ಮೂಢನಂಬಿಕೆ ಬೇಡ. ಹೋಗೋಣ ಬನ್ನಿ, ನೋಡೋಣ ಅಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ. ನಮಸ್ಕಾರ. ಇಲ್ಲಿ ಮೇಲೆ ಬರ್ದಾಗ ನೋಡ್ತಾ, ಇಲ್ಲಿ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಆಗಿಲ್ಲ, ಆಗುದಿಲ್ಲ. ಇಲ್ಲಿ ಎಷ್ಟು ಉಂಟು? 2 ಉಂಟಾ? 3 ಉಂಟಲ್ಲ? ಹಾಂ ಹಾಂ ಹಾಂ. ಮತ್ತೆ ಇನ್ನೆಲ್ಲಿ ಉಂಟು? ಹಾಂ, ಇಲ್ಲಿ ಒಂದು ಉಂಟು. ಅಲ್ಲಿ ಉಂಟು? ಇಲ್ಲಿ ಬಂದು ಸಿಕ್ಕಿ ಬಿಡ್ತದೆ. ಹಾಂ, ಇಲ್ಲಿ ಒಂದು ಉಂಟು. ಅದು ಹುಡುಕ್ತಾ ಉಂಟು ಅದನ್ನು. ಬಫ್ ಸ್ಟ್ರೈಪ್ಡ್ ಕೀಲ್ ಬ್ಯಾಕ್ ಅಂತ ಕರಿತೀವಿ, ಅಥವಾ ನಾವು ತುಳುವಲ್ಲಿ ಪಗಲ ಅಂತ ಕರಿತೀವಿ. ಪಗಲೆ ಅದು ಒಂದು ಹೆಣ್ಣು ಹಾವು ಫೆರಮೋನ್ ಅಂತೇಳಿ ಒಂದು ಆರ್ಡರ್ ಅನ್ನ ಲೀಕ್ ಮಾಡಿದ್ರೆ ಅದನ್ನು ಅರಿಸ್ಕೊಂಡು ಸುಮಾರು ಗಂಡು ಹಾವುಗಳು ಬರ್ತವೆ. ಯಾವುದೇ ಅಪಾಯ ಮಾಡೋದಿಲ್ಲ ಇವುಗಳು. ಆಯ್ತಾ? ಈಗ ನಾವೊಂದು ಕೆಲಸ ಮಾಡೋಣ, ಇಲ್ಲಿ ಸ್ವಲ್ಪ ದೂರದಲ್ಲಿ ಬಿಡೋಣ. ನಿಮ್ಮ ಪರಿಸರದಲ್ಲಿ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಒಂದು ಇದಕ್ಕೆ ಹಾಕಿದೆ, ಇಲ್ಲೊಂದು ಇದೆಯಲ್ಲ. ಇಲ್ಲ ಇಲ್ಲ, ವಿಷಯ ಇಲ್ಲ, ಕಚ್ಚುವುದಿಲ್ಲ. ಮಾಮೂಲಾಗಿ ನೋಡಿ, ಈಗ ಹಿಡಿದೆ ನಾನು, ಖಚಿತ ಇದೆಯಾ? ತುಂಬಾ ಮೃದುವಾಗಿ ಹಿಡಿದಾಗ ಅಪಾಯ ಮಾಡೋದಿಲ್ಲ. ನೋವು ಮಾಡಿದ್ರೆ ಪ್ರತಿಕ್ರಿಯೆ ಮಾಡ್ತವೆ. ಮಾಡಬಾರ್ದು. ಈ ಏನಾದ್ರೂ ಒಂದು ಓಕೆ. ನೋಡಿ, ಇದು ಇಲ್ಲಿ ಮಿಲನ ಆಗಿದೆ ನೋಡಿ. ಇದರಲ್ಲಿ ದೊಡ್ಡದು ಹೆಣ್ಣು, ಸಣ್ಣದು ಗಂಡು ನೋಡಿ. ಇದು ನಮ್ಮ ಪರಿಸರಕ್ಕೆ ಬಹಳ ಅಗತ್ಯ. ನಮ್ಮ ಗಾರ್ಡನ್ ಇದೆಯಲ್ಲ, ಗಾರ್ಡನಿನ ಕ್ರಿಮಿಕೀಟಗಳನ್ನು ತಿಂದು ಗಾರ್ಡನನ್ನು ಸಂರಕ್ಷಣೆ ಮಾಡುವಂಥ ಹಾವುಗಳು.
ಗಾರ್ಡನ್ ಸ್ನೇಕ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ. ಏನೂ ಅಪಾಯಕಾರಿಗಳಲ್ಲ. ಹೌದು ಹೌದು. ಅಂದರೆ ಹೆಣ್ಣು ಎಲ್ಲಿ ಆಕರ್ಷಣೆ ಮಾಡ್ತದೆ, ಫೆರಮೋನ್ ಲೀಕ್ ಮಾಡ್ತದೆ, ಅಲ್ಲಿಗೆ ಗಂಡುಗಳು ಬಂದೇ ಬರ್ತವೆ. ನೀವು ಅದರ ಬದಲಿಗೆ ಒಂದು ಹಾವಿಗೆ ಹೊಡೆದ್ರೂ ಒಂದು 8-10 ಹಾವುಗಳು ಬರ್ಬೋದು. ಆವಾಗಲೂ ಅದು ಆರ್ಡರನ್ನು ಲೀಕ್ ಮಾಡ್ತದೆ, ಒಂದು ರೀತಿಯ ವಾಸನೆಯನ್ನು ಲೀಕ್ ಮಾಡ್ತದೆ, ಅಪಾಯ ಸೂಚಕ ವಾಸನೆ ಅದು. ತುಂಬ ವರ್ಷದ ಅನುಭವ. ಇಲ್ಲೊಂದು ಹುಡುಕ್ತಾ ಇದೆ ನೋಡಿ ನಿಮ್ಮ ಕಾಲು ಬಿಡ. ಹೌದು, ಓ ಇದೆ ನೋಡಿ. ಏನು? ಹೌದು ಹೌದು ಹೌದು. ಇದು ಹೆದರ್ತಾ ಉಂಟು, ತುಂಬ ಹೆದರ್ತಾ ಉಂಟು. ಹಾಂ, ಅವುಗಳಿಗೆ ಬಿಡ್ತವೆ, ಸ್ವಲ್ಪ ವೆಯ್ಟ್ ಮಾಡೋಣ ನಾವು. ಫೋರ್ಸ್ಫುಲ್. ಹೌದಾ? ಇದು ಇಲ್ಲಿ ಹಾಗಾದ್ರೆ ಇಲ್ಲಿ ಎಲ್ಲಿ ಉಂಟು? ಹೋಗೋಣ. ಹಾಂ, ಇಲ್ಲಿಂದವಾ? ಅದನ್ನು ಒಬ್ರು ನೋಡ್ತಾ ಇರಿ. ಬೇರೆ ಎಲ್ಲಿತ್ತಮ್ಮ? ಎಲ್ಲಿ ಬೇರೆ ಎಲ್ಲಿತ್ತು? ಹೌದಾ? ಹಾಂ, ಬಹುಶಃ ಅದೇ ಇರ್ಬೋದು ನೀವು ನೋಡಿದ್ದು. ಬೇರೆನೇ ನೋಡಿದ್ರಾ? ಹ್ಞೂ, ಎಲ್ಲಿ? ಅಲ್ಲ, ಅಲ್ಲಿ ನೋಡಿದ್ದು ಅಲ್ಲದೆ ಇಲ್ಲಿ ಬೇರೆ ಇತ್ತಾ? ಯಾಕಂದ್ರೆ ಅಲ್ಲಿ ಹೆಣ್ಣು ಇರುವಾಗ ಇಲ್ಲಿ ಇರೋದಿಲ್ಲ ಈಗ. ಹಾಂ, ಅಲ್ಲಿ ಎಷ್ಟು ಅತ್ತೆಯವರು ಎಷ್ಟು ನೋಡಿದ್ರು ಅಲ್ಲಿ? ಹಾಗಾದರೆ ಅದೇ ಅಷ್ಟೇ ಅಲ್ಲ, ಸಾಮಾನ್ಯ 8-10 ಕೆಲವೊಮ್ಮೆ ಇರ್ತವೆ. ಹಾಂ, ಈಗ ಇಲ್ಲಿಲ್ಲ ಬಿಡಿ, ಯಾಕಂದರೆ ಅಲ್ಲಿಗೆ ಬಂದಾಗಿದೆ. ಅದು ಇಲ್ಲಿ ಇದ್ದದ್ದೇ ಅಲ್ಲಿಗೆ ಬಂದದ್ದು ನೋಡಿ. ಈ ಪರಿಸರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ತುಂಬ ಕ್ರಿಮಿಕೀಟಗಳಿರ್ತವೆ ನೋಡಿ. ಆ ಕ್ರಿಕೆಟ್ ಅನ್ನೋ ಒಂದು ಕೀಟ ಕೂಡ ಇರ್ತದೆ ಇಲ್ಲಿ. ತುಂಬ ರೀತಿಯ ಕೀಟಗಳಿರ್ತವೆ, ಅವುಗಳನ್ನು ತಿನ್ನಲಿಕ್ಕೆ ಇವುಗಳು ಇರೋದಿಲ್ಲ. ಹೌದು ಹೌದು ಹೌದು. ಇಲ್ಲಿ ಉತ್ಪತ್ತಿಯಾಗುವ ಕೀಟಗಳನ್ನು ತಿಂದು ಸ್ವಲ್ಪ ನಮ್ಮ ಈ ಗ್ರೀನರಿಯನ್ನೆಲ್ಲ ರಕ್ಷಣೆ ಮಾಡ್ತವೆ ಹಾವುಗಳು. ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲಲ್ಲ. ಹೊರಗೆ ಹೋಗಿರ್ಬೋದು ಮತ್ತು ಅಲ್ಲಿಗೆ ಬಂದಿರ್ಬೋದು. ಹಾಂ, ಇಲ್ಲೊಂದು ಉಂಟು. ಓಕೆ, ಒಂದು ಉಂಟಲ್ಲ. ಹ್ಞೂ ಹ್ಞೂ ಹ್ಞೂ. ಮೆಲ್ಲ ಥ್ರೆಡ್ ಓಪನ್ ಮಾಡಿ ಅದರದ್ದು. ಹಾಂ, ಹ್ಞೂ, ಓಕೆ. ಅಲ್ಲೊಂದಾಯಿತು. ಇಲ್ಲೆಲ್ಲೂ ಇಲ್ಲ ಅಲ್ವಾ? ಹೌದು. ಅಲ್ಲ, ತುಂಬ ಕ್ಲೀನಿಂಗ್ ಬೇಡ ಅಂಥೇಳಿ. ಇದೆಲ್ಲ ಇದ್ದರೆ ಸ್ವಲ್ಪ ಆರೋಗ್ಯಪೂರ್ಣ ಪರಿಸರ, ಗ್ರೀನ್ ಸ್ವಲ್ಪ ಇದ್ದರೆ. ಹಾಂ, ಹೌದಾ? ಹೌದಾ, ಇದರಲ್ಲೇ ಅಲ್ವಾ? ಇದರಲ್ಲಿ ಕೊತ್ತಂಬರಿ, ಇದು ಪಾಲಕ, ಅದು ಕೊತ್ತಂಬರಿ. ಹಾಂ ಹಾಂ ಹಾಂ. ಅದು ಮರೆಗೆ ಹೋಯ್ತು ಅಂತ ಕಾಣ್ತದೆ. ಮರೆಯಲ್ಲಿ ಸೇರಿಕೊಂಡಿದೆ. ಇದನ್ನು ಒಟ್ಟಿಗೆ ಹಾಕಿ ಬಿಡೋಣ.